ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವೀಡಿಯೋದಲ್ಲಿ ರೆಡ್ಮಿ ನೋಟ್ 9 ಪ್ರೋನ ಫಸ್ಟ್ ಇಂಪ್ರೆಷನ್ನ ತಿಳಿಸ್ಕೊಡ್ತಿದ್ದೀನಿ. ನಾನು ಯೂಸ್ ಮಾಡಿದ್ದೀನಿ ಫೋನು. ಸೊ ನನ್ನ ಫ್ರೆಂಡ್ ತೊಗೊಂಡಿದ್ದೆ, ಯೂಸ್ ಮಾಡಿದ್ದೀನಿ. ಸೊ ಇದು ಅನ್ಬಾಕ್ಸಿಂಗ್ ಮಾಡ್ತಿಲ್ಲ. ಫಸ್ಟ್ ಇಂಪ್ರೆಷನ್ ಇವಾಗಲೂ ವರ್ತ್ ಇದೆಯಾ 13,000 ರೂಪಾಯಿಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, pbhargavpradhaan ಅಂತ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದ್ದೇ ಇರುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾನು ಫೇಸ್ಬುಕ್ಕಲ್ಲೂ ಕೂಡ ಇದ್ದೀನಿ, ಭಾರ್ಗವ್ ಅಂತ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಇದರ ಒಂದು ಡಿಸೈನ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಪ್ಯೂರು ಗ್ಲಾಸ್ ಥರನೇ ಕಾಣಿಸುತ್ತೆ. ಬಟ್ ಆದರೆ ಇದು ಪ್ಲಾಸ್ಟಿಕ್ ಪಾಲಿಕಾರ್ಬನೇಟ್ ಒಂದಿಗೆ ಬರ್ತಿರುವಂಥದ್ದು. ಗ್ಲಾಸ್ ಫಿನಿಶ್ ಅಂತ ಕಾಣಿಸುತ್ತೆ, ಬಟ್ ಅದೇ ಗ್ಲಾಸ್ ಫಿನಿಶ್ ಅಲ್ಲ ಇದು. ಸೊ ಪ್ಯೂರಾಗಿ ವೈಟ್ ಕಲರ್ ತೊಗೊಂಡಿದ್ದೆ ನಮ್ಮ ಫ್ರೆಂಡು. ಸಕ್ಕತ್ತಾಗಿದೆ ಮೊಬೈಲ್ ಮಾತ್ರ ಅಂತಲೇ ಹೇಳ್ಬೋದು. ಬಟ್ ಅದೇ ಕ್ಯಾಮ್ರಾ ನನಗೆ ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂದರೆ ಆ ಕ್ಯಾಮ್ರಾ ನೀವೇನ ನೆಲದ ಮೇಲೆ ಇಡ್ತಿದ್ದೀರಾ ಅಂದರೆ ಕ್ಯಾಮ್ರಾದ ಮೇಲೆ ತುಂಬ ಸ್ಕ್ರ್ಯಾಚಸ್ ಬೀಳುತ್ತೆ. ನೀವು ಅದರಲ್ಲಿ ನೀವು ಅದ್ರ ಮೇಲೆ ಟೆಂಪರ್ ಗ್ಲಾಸ್ ಹಾಕಿಸ್ಕೋಬೋದು. ಸೊ ಸ್ಕ್ರ್ಯಾಚಸ್ ಬಿದ್ದರೆ ನಿಮ್ಮ ಕ್ಯಾಮ್ರಾ ಕ್ವಾಲಿಟಿ ಹಾಳಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನ ತೊಗೊತಿದ್ದೀರಾ ಅಂದರೆ ಬೆಸ್ಟ್ ಮೊಬೈಲ್ ಡಿಸೈನಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಓಕೆ, ಇದರ ಒಂದು ಡಿಸ್ಪ್ಲೇ ನೋಡೋದಾದರೆ 6.67 ಇಂಚಿನ ಫುಲ್ HD+ ಮಿಡಲ್ ಪಂಚ್ ಹೋಲ್ ಕೊಡ್ತಿದ್ದಾರೆ. ಈ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಫುಲ್ HD+ ಕೊಡ್ತಿದ್ದಾರೆ. ಮಿಡಲ್ ಪಂಚ್ ಹೋಲು ಎಕ್ಸ್ಪೀರಿಯನ್ಸೇ ಬೇರೆ ಅಂತಲೇ ಹೇಳ್ಬೋದು. ಫುಲ್ HD+, 6 ಇಂಚ್ ಸ್ಕ್ರೀನ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂಥರ ಇಟ್ಕೊಳ್ಳೋಕ್ಕೆ ಫೀಲ್ ಬರುತ್ತೆ ನಿಮ್ಗೆ ಆ ಫೋನು. ಸೈಡ್ ಮೌಂಟ್ ಫಿಂಗರ್ ಪ್ರಿಂಟ್ ಬೇರೆ ಇದೆ ಅದರೊಳಗೆ. ಫೇಸ್ ಲಾಕ್, ಸೈಡ್ ಮೌಂಟ್ ಫಿಂಗರ್ ಪ್ರಿಂಟ್ ಇದೆ. ಎರಡೂವನ್ನು ಆರಾಮಾಗಿ ನೀವು ಯೂಸ್ನ ಮಾಡ್ಕೋಬೋದು. ನನ್ನ ಪ್ರಕಾರ ಇದೊಂದು ಅದ್ಭುತ ಫ್ಯೂಚರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇದರ ಒಂದು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಬ್ಯಾಕಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. 48 ಮೆಗಾಪಿಕ್ಸಲ್ನ ಕ್ವಾಡ್ ಕ್ಯಾಮ್ರಾ ಸಿಗುತ್ತೆ. 8+5+2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ. ಡೆಪ್ತ್ ಮತ್ತು ಅಲ್ಟ್ರಾವೈಡ್ ಆ್ಯಂಗಲು ಅದ್ಭುತ ಕ್ಯಾಮ್ರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಟ್ರಾವೈಡ್ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಆದರೆ ಡೆಪ್ತ್ ಸೆನ್ಸರ್ ನೀಟಾಗಿ ಬ್ಲರ್ ಮಾಡುತ್ತೆ. ನಾವು ಫೋಕಸ್ ಮಾಡಬೇಕಾದ್ರೆ ನೀಟಾಗಿ ಬ್ಲರ್ ಆಗುತ್ತೆ. ನೀವು ಫೋಟೋಸ್ ನೋಡಿ ಜಡ್ಜ್ ಮಾಡ್ಬೋದು. ಬ್ಯಾಕ್ ಕ್ಯಾಮ್ರಾನು ಅಷ್ಟೇ ಡೀಸೆಂಟ್ ಆಗಿದೆ. ನಾನು ಕ್ರೇಜಿ ಅನ್ನೋಲ್ಲ, ಡೀಸೆಂಟ್ ಆಗಿದೆ. 13,000 ರೂಪಾಯಿಗೆ ಬೆಸ್ಟ್ ಮೊಬೈಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರೆಡ್ಮಿ ಕಡೆಯಿಂದ. ಓಕೆ, ನಾ ಫ್ರಂಟ್ ಕಡೆ ಬರೋದಾದರೆ ಫ್ರಂಟಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಕೊಡ್ತಿದ್ದಾರೆ. 16 ಮೆಗಾಪಿಕ್ಸೆಲ್. ಟ್ರಸ್ಟ್ ಮೀ, ಇದು ನಾನೊಂದು 2 ಫೋಟೋ ತೆಗೆದಿದ್ದೀನಿ ಹೊರತು ಆ ಫೋಟೋ ಕ್ವಾಲಿಟಿ ನೋಡ್ಕೋಬೋದು. ಅದ್ಭುತ ಅಂತಲೇ ಹೇಳ್ಬೋದು. ಬರ್ತಿರೋದ್ರಲ್ಲಿ 5 ಮೆಗಾಪಿಕ್ಸೆಲ್ ಕೊಡ್ತಿದ್ದಾರೆ. ಇದರಲ್ಲಿ 13,000 ರೂಪಾಯಿಗೆ 16 ಮೆಗಾಪಿಕ್ಸೆಲ್. ಟ್ರಸ್ಟ್ ಮೀ, ಒಳ್ಳೆ ಕ್ಯಾಮ್ರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಕ್ಯಾಮ್ರಾ ಮಾತ್ರ. 16 ಮೆಗಾಪಿಕ್ಸೆಲ್ಗೆ ನೀವು ಜಡ್ಜ್ ಮಾಡ್ಬೋದು, ನೀವು ಯಾವ ಥರ ಬರ್ತಿದೆ ಅಂತಲೇ ನೋಡ್ಕೋಬೋದು. ಒಂದು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 5020 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಅದ್ಭುತ. ಅದು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್. ಬಾಕ್ಸಲ್ಲೇ 18 ವ್ಯಾಟ್ ಕೊಡ್ತಿದ್ದಾರೆ. ಬ್ಯಾಕ್ ಕ್ಯಾಮ್ರಾ ಆಗಿರ್ಬೋದು. ಮಿಡಲ್ ಪಂಚ್ ಹೋಲ್ ಡಿಸ್ಪ್ಲೇ ಕೊಡ್ತಿದ್ದಾರೆ. ಕ್ರೇಜಿ ಕ್ಯಾಮ್ರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರ ಒಂದು ಪ್ರೊಸೆಸರ್ ನೋಡೋದಾದರೆ 720G ಪ್ರೊಸೆಸರ್. ಸ್ನ್ಯಾಪ್ಡ್ರ್ಯಾಗನ್ನ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 720G ಪ್ರೊಸೆಸರ್ ಇರುತ್ತೆ ಇದರಲ್ಲಿ. ಸೊ ಇದೊಂದು ಮಿಡ್ ಎಂಡು ಅಲ್ಲ, ಹೈ ಎಂಡು ಅಲ್ಲ, ಮೀಡಿಯಮ್ ಸೆಟ್ಟಲ್ಲಿ ನೀವು ಆರಾಮ್ಸಾಗಿ ಗೇಮ್ಸ್ನ ಆಡ್ಬೋದು. 720p ಆವ್ರೇಜಾಗಿ ನೀವು ಆಡ್ಬೋದು. ಯಾಕಪ್ಪ ಅಂದರೆ ಇವಾಗ 720 ಆಗ್ತಿಲ್ಲ, ಎಲ್ಲ ಸ್ಲೋ ಆಗ್ತಿದ್ದಾವೆ ಮೊಬೈಲು. ಸೊ ನೀವು ಗೇಮ್ಸ್ ಆಡೋಂಗಿದ್ರೆ ನೀವು ಬೇರೆ ಫೋನ್ಸ್ಗಳು ಬೇಕಾದಷ್ಟಿದ್ದಾವೆ. ನಾನು ನಿಮಗೆ ಮಾಮೂಲಿ ಡೈಲಿ ಯೂಸೇಜ್ಗೆ ಬೆಸ್ಟ್ ಫೋನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. UI ಇಷ್ಟ ಆಗಲ್ಲ, ನಿಮಗೆ ಗೊತ್ತಿರ್ಬೋದು. MIUI ನನಗೆ ಇಷ್ಟ ಆಗಲ್ಲ. ಯಾಕಪ್ಪ ಅಂದರೆ ಸ್ಟಾಕ್ ಆ್ಯಂಡ್ರಾಯ್ಡ್ ನನಗೆ ಇಷ್ಟ ಆಗುತ್ತೆ ಮೈಕ್ರೋಮ್ಯಾಕ್ಸಿಂದ. ಸೊ ಇದನ್ನು ನೀವೆಲ್ಲ ಡಿಸೈನ್ ಆಗಿರ್ಬೋದು, ಇವೆಲ್ಲ ನೋಡಿ ನೀವು ಜಡ್ಜ್ ಮಾಡ್ಕೋಬೋದು. ತೊಗೋಬೇಕಾ ತೊಗೋಬಾರ್ದಂತ. ಇದನ್ನು ನೀವು ತೊಗೊತಿದ್ದೀರಾ ಅಂದರೆ ಡಿಸ್ಕ್ರಿಪ್ಷನ್ ಅಮೆಝಾನ್ ಸ್ಟೋರ್ ಇರುತ್ತೆ, ಹೋಗಿ ಪರ್ಚೇಸ್ನ ಮಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 3,000 ರೂಪಾಯಿಗೆ ಬೆಸ್ಟ್ ಫೋನ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ. You feel alone, babe, and when you need to cry, I'll be by your